ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ಅಪೂರ್ವ ಕನ್ನಡ ವ್ಲಾಗ್ಸ್. ಇವತ್ತು ಪೈಂಟಿಂಗ್ ಮಾಡ್ತಾಯಿದ್ದೀವಿ ಮನೆಗೆ. ಸೊ ಎಲ್ಲ ಆಚೆಗಡೆ ಪೈಂಟಿಂಗ್ ಮಾಡೋದ್ರಿಂದ ಗಿಡ ಎಲ್ಲ ತೆಗೆದು ಇದು ಮಾಡ್ತಾಯಿದ್ವಿ, ಕ್ಲೀನ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ನಮ್ಮ ಬ್ಲ್ಯಾಕಿನೋ ಮತ್ತು ಇದು ಬಂದುಬಿಟ್ಟು ನಮ್ಮ ರಾಜ ಹಳೇಬೇಕು. ತುಂಬ ಒಂದು 6 ಮಂತ್ಸ್ ಆದಮೇಲೆ ಬಂದಿದೆ ಇದು. ಖುಷಿ ಆಯಿತು ನೋಡೋಕ್ಕೆ ಅದನ್ನು. ಈಗ ನಮ್ಮ ಬ್ಲ್ಯಾಕಿ ಜೊತೆ ಅದು ಆಟಾಡ್ತಾಯಿತ್ತು. ಸೊ ಅದು ಬಂದಿತ್ತು, ವಿಡಿಯೋ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇನ್ನು ಬಸವ ಆಚೆ ಎಲ್ಲ ಪೈಂಟ್ ಮಾಡ್ತಿದ್ದಾನೆ. ನಾವು ಊರಿಂದ ಬಂದಿದ್ದು ನೆಕ್ಸ್ಟ್ ಡೇನೇ ನಾವು ಪೈಂಟ್ ಸ್ಟಾರ್ಟ್ ಮಾಡಿದ್ವಿ. ನಾವು ಊರಿಂದ ಥರ್ಸ್ಡೇ ಬಂದ್ವಿ, ತಿರ್ಗಾ ಫ್ರೈಡೇ ಮಾಡಬಾರ್ದಲ್ವ ಪೈಂಟು. ಸ್ಯಾಟರ್ಡೇ ಸ್ಟಾರ್ಟ್ ಮಾಡಿದ್ವಿ. ಸ್ಯಾಟರ್ಡೇ ಬಂದು ಆಚೆ ಎಲ್ಲ ಫಿನಿಷ್ ಮಾಡ್ಕೊಂಡ್ವಿ. ಫ್ರೈಡೇ ಬಂದು ಆಚೆ ಎಲ್ಲ ಫಿನಿಷ್ ಮಾಡ್ಕೊಂಡು ಬಸವ. ಇನ್ನು ಸ್ಯಾಟರ್ಡೇ ಬಂದುಬಿಟ್ಟು ಫುಲ್ಲು ಮನೆಯೆಲ್ಲ ಕ್ಲೀನಾಗಿ ಪೈಂಟ್ ಮಾಡ್ಕೊಂಡ್ವಿ. ನೋಡಿ ಯಾವ ಥರ ಇದೆ ನಮ್ಮ ಮನೆ ಕ್ಲೀನ್ ಮಾಡ್ತಾ ಇರೋದು. ಹೆಂಗಿತ್ತು ಅಂದರೆ ಯಪ್ಪ ಸಾಕಾಗೋಗಿತ್ತು ಕ್ಲೀನ್ ಮಾಡೋಷ್ಟರಲ್ಲಿ. ನಾಳೆನೇ ಹಬ್ಬ, ಇವತ್ತೇ ಪೈಂಟಿಂಗ್ ಕೆಲಸ ಇಟ್ಕೊಂಡಿದ್ದಾರೆ. ಆದ್ರೂ ಹೆಂಗೋ ಮಿಡ್ನೈಟ್ 1 ಗಂಟೆವರೆಗೂ ಕ್ಲೀನ್ ಮಾಡ್ಕೊಂಡ್ವಿ. ನಾನು ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡಿಕೊಟ್ಟೆ ಅವ್ರಿಗೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡಿದೆ. ಅವರೂ ಪಾಪ ತುಂಬ ಕಷ್ಟಪಟ್ಟು ಮಾಡಿದ್ರು, ಅನಿಲು ಮತ್ತು ಬಸವ. ಇನ್ನು ಪಾತ್ರೆ ಎಲ್ಲ ತೆಗ್ದಿದ್ದ ಥರ ಇಟ್ಟು, ಇನ್ನು ನೋಡಿ ರೂಮ್ ಫಿನಿಷ್ ಆಗೋಯಿತು. ನೋಡಿ ಎಲ್ಲ ಜೋಡಿಸಿ ಕೂಡ ಇಟ್ಬಿಟ್ವಿ ರೂಮಲ್ಲಿ. ಆ ಬಾರ್ಡ್ರಿಗೆ ಫಿನಿಷ್ ಮಾಡಿಲ್ಲ ಅಷ್ಟೇ ಪೈಂಟು. ಇನ್ನು ಈ ಥರ ಇತ್ತು ನಮ್ಮ ಕ್ಲೀನಿಂಗ್ ಯುಗಾದಿದು. ಇನ್ನು ನೆಕ್ಸ್ಟ್ ಡೇ ಸಂಡೇ ಬೆಳಗ್ಗೆನೇ ರಾತ್ರಿ ಮಲಗಿದ್ದೆ 1 ಗಂಟೆ, ತಿರ್ಗಾ ಬೆಳಗ್ಗೆ ಎದ್ದಿದ್ದು 6 ಗಂಟೆಗೆ ಎದ್ದು ರಂಗೋಲಿ ಎಲ್ಲ ಹಾಕಿದೆ. ಅದಿನ್ನು ಪೈಂಟ್ ಮಾರ್ಕೆಲ್ಲ ಹಂಗಂಗೆ ಇತ್ತು ನೋಡಿ, ಅಲ್ಲಿ ಚಿನ್ನಿ ಎಲ್ಲ ಚೆಲ್ಬಿಟ್ಟಿದ್ದಾಳೆ. ಅದು ಸರಿ ನಿಧಾನಕ್ಕೆ ಕೊರ್ಸ್ಕೊಳ್ಳೋಣ ಅಂಥೇಳಿ ಹಾಗೆ ಬಿಟ್ಬಿಟ್ಟೆ. ಟೈಮ್ ಇರಲಿಲ್ವಲ್ಲ ಸರಿ ಅಂತ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರಿಗೂ ಎಣ್ಣೆ ಹಚ್ಕೊಂಬಂದೆ. ಎಲ್ಲರಿಗೂ ನಮ್ಮ ಅಪ್ಪಗೆ, ಅನಿಲ್ಗೆ, ಚಿನ್ನಿಗೆ, ಬಸವಗೆ ಎಲ್ಲರಿಗೂ ಎಣ್ಣೆ ಹಚ್ಕೊಂಬಂದೆ. ನೋಡಿ ಅನಿಲ್ಗೆಲ್ಲ ಎಣ್ಣೆ ಹಚ್ತಾಯಿದ್ದೀನಿ. ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಕ್ಚುಲಿ ಅರ್ಲೇನೆ ಕೋಲ್ಡು, ನಾನು ಹಚ್ಕೊಳಂಗಿಲ್ಲ. ಆದ್ರೂ ಅವ್ರಿಗೆಲ್ಲ ಹಚ್ಚಿದೆ. ಒಂಚೂರು ಹಚ್ಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡೆ. ಇನ್ನು ಪೈಂಟಿಂಗ್ ಮಾಡಿನ ಫುಲ್ ಟಯರ್ಡಾಗಿತ್ತು. ಏನು ಸೆಲೆಬ್ರೇಷನು ಅಂತ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ ಅಷ್ಟು. ನಮ್ಮ ಮಾಮೂಲಿ ಹಬ್ಬ ಹೇಗೆ ಮಾಡಿದ್ವಿ ಹಂಗೆ. ಇನ್ನು ಇವರಿಬ್ರಿಗೂ ಎಣ್ಣೆ ಹಚ್ಬಿಟ್ಟು ಈ ಥರ ಬಿಸಿಲಲ್ಲಿ ನಿಲ್ಲಿಸಿದ್ವಿ ಸ್ವಲ್ಪ ಹೊತ್ತು. ನೋಡಿ ಹೆಂಗಿದ್ದಾರೆ, ಅವನು ವೀಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ. ಆಮೇಲೆ ನೋಡಿ ಶಾಕ್ ಆದ. ಇನ್ನು ಹಾಗೆ ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ಅವ್ರಿಗೆ ತೋರಣ ಕಟ್ಕೊಂಡೆ. ರಂಗೋಲಿ ಎಲ್ಲ ಅರ್ಧಕ್ಕರ್ಧ ತುಳ್ದಾಕ್ಬಿಟ್ಟಿದ್ರು. ನೋಡಿ ಎಷ್ಟು ಕಷ್ಟಪಟ್ಟು ಹಾಕಿದ್ದೆ, 1 ಅವರ್ ಹಾಕಿದ್ದೆ ಗೈಸ್. ಇದನ್ನು ಎಲ್ಲ ತುಳ್ದಾಕ್ಬಿಟ್ರು ರಂಗೋಲಿನ. ಇನ್ನು ಚಿನ್ನಿಗೆ ಹೇಳಿದೆ ಹಿಡ್ಕೊ ಚಿನ್ನಿ ಅಂತ. ಚಿನ್ನಿ ಹಿಡ್ಕೊಂಡಿದ್ದಾಳೆ. ನಾನು ಹಾಗೇ ತೋರಣ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ ತೋರಣ ಎಲ್ಲ ಕಟ್ಟಿದೆ ನೋಡಿ, ಈ ಥರ ಕಟ್ತಾ ಇದ್ದೀನಿ ತೋರಣನ. ಇನ್ನು ತುಂಬ ಅಂದರೆ ತುಂಬ ಗಡಿ ಬಿಡಿಯಲ್ಲ ಆಯಿತು ನಮ್ಮಪ್ಪ. ಇನ್ನು ನಮ್ಮಪ್ಪ ನೋಡಿ, ನಮ್ಮಪ್ಪಗೆ ಎಣ್ಣೆ ಹಚ್ತಾ ಇದ್ದೀನಿ. ఏం చేస్తుంది పొద్దున్నది రాత్రికి వేస్తుంది. ఆమెటికి తిరిగా రాత్రిది తిరిగి పొద్దున్నే చేస్తుంది. ಇನ್ನು ನಮ್ಮಪ್ಪದು ಕಾಮಿಡಿ ಕಾನ್ವರ್ಸೇಷನ್ ಹಾಗೆ ರೆಕಾರ್ಡ್ ಮಾಡಿಕೊಂಡೆ. ಇನ್ನು ತೋರಣ ಎಲ್ಲ ಕಟ್ಟಿದ್ದೀನಿ ನೋಡಿ ಗೈಸ್. ಈ ಥರ ಕಟ್ಟಿದೆ ತೋರಣನ. ಇನ್ನು ಸುಮಾರು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಒಬ್ಬಟ್ಟು ಮಾಡೋದು, ಪೂಜೆ ಮಾಡಿರೋ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆಗಲೇ ಅಷ್ಟಕ್ಕೇ ಟಯರ್ಡಾಗೋಗಿತ್ತು. ನೈಟೆಲ್ಲ ನಿದ್ದೆ ಬೇರೆ ಇರಲಿಲ್ವಲ್ಲ. ಇನ್ನು ಸರಿ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮೂವಿ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಯಿತು. ಇನ್ನು ದೇವ್ರಿಗೆ ಪೂಜೆ ಮಾಡಿ ಒಬ್ಬಟ್ಟು